SD ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊನ್ನೆ ಪಕ್ಷಿಧಾಮಗಳ ಬಗ್ಗೆ ವಿಡಿಯೋ ಹಾಕಿದ್ದೆ. ಇವತ್ತು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಅಧ್ಯಯನ ಮಾಡೋಣ. ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಪ್ರಾಣಿ ಮತ್ತು ಪಕ್ಷಿಧಾಮಗಳು. ದಿಸ್ ವೆರಿ ಇಂಪಾರ್ಟೆಂಟ್ ಅಂತ ಟಾಪಿಕ್ ಇದು. ಸೊ ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಇದ್ರ ಬಗ್ಗೆ ಪಾಯಿಂಟ್ಸ್ ಮಾಡ್ಕೊಳ್ಳಿ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಇದನ್ನು ನಾಗರಹೊಳೆ ಅಂತಲೂ ಕೂಡ ಕರೀತಾರೆ. ಇದು ಕೊಡಗು ಜಿಲ್ಲೆಯಲ್ಲಿ ಬರುವಂಥದ್ದು. 1988ರಲ್ಲಿ ಸ್ಥಾಪನೆ ಆಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಚಾಮರಾಜನಗರ, 1974. ಇದು ವಿಸ್ತೀರ್ಣ ಏನು ಕೇಳೋದಿಲ್ಲ, ಯಾವ ಜಿಲ್ಲೆಯಲ್ಲಿ ಬರ್ತದೆ, ಯಾವಾಗ ಸ್ಥಾಪನೆ ಆಯಿತು ಅಂಥೇಳಿ ಕೇಳ್ತಿರ್ತಾರೆ. ಸೊ ಅದಕ್ಕೆ ಅದು ವಿಸ್ತೀರ್ಣವನ್ನು ಹೇಳೋಕ್ಕೆ ಹೋಗಲ್ಲ ನಾನು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು ಗ್ರಾಮಾಂತರ, 1974. ಕಾಳಿ ಹುಲಿ ಧಾಮ, ಉತ್ತರ ಕನ್ನಡ, 2006ರಲ್ಲಿ ಸ್ಥಾಪನೆ ಆಗಿದ್ದು. ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನ, ವನ್ಯಪ್ರಾಣಿ ಧಾಮ, ಚಾಮರಾಜನಗರಲ್ಲಿ ಬರುವಂಥದ್ದು, 1987ರಲ್ಲಿ ಸ್ಥಾಪನೆ ಆಯಿತು. ಭದ್ರಾ ವನ್ಯಪ್ರಾಣಿ ಧಾಮ, ಚಿಕ್ಕಮಗಳೂರು ಜಿಲ್ಲೆ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥದ್ದು, 1974ರಲ್ಲಿ ಸ್ಥಾಪನೆ ಆಯಿತು. ನುಗು ವನ್ಯಪ್ರಾಣಿ ಧಾಮ, ಮೈಸೂರು ಜಿಲ್ಲೆಯಲ್ಲಿ ಬರುವಂಥದ್ದು, 1974ರಲ್ಲಿ ಸ್ಥಾಪನೆ ಆಗಿದ್ದು. ಆದಿಚುಂಚನಗಿರಿ ನವಿಲು ಧಾಮ, ಮಂಡ್ಯ, 1981. ಮೇಲುಕೋಟೆ ದೇವಸ್ಥಾನ ವನ್ಯಪ್ರಾಣಿ ಧಾಮ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು, 1974. ರಂಗನತಿಟ್ಟು ಪಕ್ಷಿಧಾಮ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು, 1940ರಲ್ಲಿ ಸ್ಥಾಪನೆ ಆಗಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥದ್ದು, 1987. ಶರಾವತಿ ತಪ್ಪಲು ವನ್ಯಪ್ರಾಣಿ ಧಾಮ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥದ್ದು, 1974. ಶರಾವತಿ ತಪ್ಪಲು ವನ್ಯಪ್ರಾಣಿ ಧಾಮ, ಶಿವಮೊಗ್ಗ ಜಿಲ್ಲೆ, 1974ರಲ್ಲಿ ಸ್ಥಾಪನೆಯಾಗಿದ್ದು. ಸೆಟ್ಟಿಹಳ್ಳಿ ವನ್ಯಪ್ರಾಣಿ ಧಾಮ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥದ್ದು, 1974ರಲ್ಲಿ ಸ್ಥಾಪನೆಯಾಗಿದೆ. ಗುಡವಿ ಪಕ್ಷಿಧಾಮ, ಇದು ಇಂಪಾರ್ಟೆಂಟ್ ಆದಂಥ ಪಾಯಿಂಟು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥದ್ದು, 1989ರಲ್ಲಿ ಸ್ಥಾಪನೆ ಆಯಿತು. ಮೂಕಾಂಬಿಕಾ ವನ್ಯಪ್ರಾಣಿ ಧಾಮ, ದಕ್ಷಿಣ ಕನ್ನಡ, 1974ರಲ್ಲಿ ಸ್ಥಾಪನೆಯಾಗಿದ್ದು. ಸೋಮೇಶ್ವರ ವನ್ಯಪ್ರಾಣಿ ಧಾಮ, ದಕ್ಷಿಣ ಕನ್ನಡ ಜಿಲ್ಲೆ, 1974. ಬ್ರಹ್ಮಗಿರಿ ವನ್ಯಪ್ರಾಣಿ ಧಾಮ, ಕೊಡಗು ಜಿಲ್ಲೆಯಲ್ಲಿ ಬರುವಂಥದ್ದು, 1974ರಲ್ಲಿ ಸ್ಥಾಪನೆಯಾಗಿದ್ದು. ಪುಷ್ಪಗಿರಿ ವನ್ಯಪ್ರಾಣಿ ಧಾಮ, ಕೊಡಗು ಜಿಲ್ಲೆಯಲ್ಲಿ ಬರುವಂಥದ್ದು, 1974ರಲ್ಲಿ ಸ್ಥಾಪನೆಯಾಗಿದ್ದು. ತಲಕಾವೇರಿ ವನ್ಯಪ್ರಾಣಿ ಧಾಮ, ಕೊಡಗು ಜಿಲ್ಲೆ, 1987ರಲ್ಲಿ ಸ್ಥಾಪನೆಯಾಗಿದ್ದು. ರಾಣೆಬೆನ್ನೂರು ವನ್ಯಪ್ರಾಣಿ ಧಾಮ, ಹಾವೇರಿ ಜಿಲ್ಲೆಯಲ್ಲಿ ಬರುವಂಥದ್ದು, 1974. ಕೊಕ್ಕರೆ ಘಟಪ್ರಭಾ ಪಕ್ಷಿಧಾಮ, ಹಾವೇರಿ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥದ್ದು, 1974. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂಥದ್ದು. ಕಾವೇರಿ ವನ್ಯಪ್ರಾಣಿ ಧಾಮ, ಚಾಮರಾಜನಗರ ಅಥವಾ ರಾಮನಗರ ಜಿಲ್ಲೆಯಲ್ಲಿ ಬರುವಂಥದ್ದು, 1984ರಲ್ಲಿ ಸ್ಥಾಪನೆಯಾಗಿದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಸನ್ನು ಇವತ್ತು ಹಾಕಿದ್ದೀನಿ. ಇಷ್ಟು ಹೇಳಿ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.